ಒತ್ತಾಯ ಮಾಡಿದ್ದಾರೆ. ಈ ಜಗತ್ತಿನ ಬೆಳಕು ಆಧ್ಯಾತ್ಮದ ಮೇಲುಗಡೆ ನಮ್ಮೆಲ್ಲರ ಬದುಕಿಗೆ ಶಾಂತಿಯ ಮಾರ್ಗವನ್ನು ಶಾಂತಿ ರೂಪ ನಡೆದಾಡುವ ಮಾತನಾಡಿದ ಶಿವಾನಂದ ಭಾರತಿ ಅಪ್ಪಾಜಿಯವರ ಕಾಲಕ್ಕೆ ಶಿವಶಾಸ್ತ್ರಾಂಗ ನಮನ ಸಲ್ಲಿಸ್ತಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರ ಪಾದಕ್ಕೆ ನಮನವನ್ನು ಸಲ್ಲಿಸ್ತಾರೆ. ಇಷ್ಟೇ ಹೇಳಿ ನಿರಂತರವಾಗಿ 45 ವರ್ಷಗಳವರೆಗೆ ಆಧ್ಯಾತ್ಮದ ರಸಲಿಂಗವನ್ನು ಬಳಸುವಂತದ್ದು ಇದು ಕೇಳೋದಕ್ಕೆ ಅಚ್ಚರಿಯಾಗಿದೆ. ಇಷ್ಟು ನಿರಂತರವಾಗಿ ಎಷ್ಟು ಬದುಕುಗಳು ಬದಲಾವಣೆ ಆಗಿದೆ, ಎಷ್ಟು ಜನ ಜ್ಞಾನದ ಮಾರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿದೆ. ಇದನ್ನ ಈ ಘನ ವೇದಿಕೆಯಿಂದ ನಾವೆಲ್ಲರೂ ನೋಡುವಂತಹ ಭಾಗ್ಯ ನಮ್ದಾಗಿದೆ. ಡಿವಿಜಿ ಅವರು ನನ್ನ ಕಡೆ ಹೇಳ್ತಾರೆ, ಧರೆಯ ಬದುಕೆ ನಗರ ಗುರಿಯೇನು ಫಲವೇನು, ಬಲಿ ಬಳಸು ಬಲಿದಾಟ ಬಲಿ ಪರಿಭ್ರಮಣೆ, ಕಿರುಗಿರಿಗಿ ಹೊಟ್ಟೆ ಹೊರಪಡುವ ಮೃಗಕ್ಕಿಂತ ನರನ ಸಾಧಿಸುವುದೇನು ನಂಬುವುದಿಲ್ಲ. ಮನುಷ್ಯರಾಗಿ ನಾವು ಹುಟ್ಟುತ್ತೀವಿ, ಪ್ರಾಣಿಗಳು ಹುಟ್ಟುತ್ತವೆ, ಪ್ರಾಣಿಗಳು ಬದುಕಿಗಾಗಿ ಕಚ್ಚಾಡ್ತವೆ, ಆದ್ರೆ ಅವುಗಳ ಆಸೆ ಹೊಟ್ಟೆಸಿಕೊಳ್ಳೋದು ಅಷ್ಟೇ ಇರುತ್ತೆ. ಮನುಷ್ಯನು ಕೂಡ ತನ್ನ ದಾಹವನ್ನು ತುಂಬಿಕೊಳ್ಳೋದಕ್ಕೆ ಬಡದಾಡ್ತಾನೆ ಹೋಗ್ತಾನೆ, ಒಂದು ದಿನ ಸತ್ತು ಹೋಗ್ತಾನೆ. ಮನುಷ್ಯನ ಬದುಕಿಗೆ ಮತ್ತೆ ಪ್ರಾಣಿಗಳ ಬದುಕಿಗೆ ಅಂಥದ್ದೇನಾದ್ರು ದೊಡ್ಡ ವ್ಯತ್ಯಾಸ ಇದೆಯಾ? ನಿಜಕ್ಕೂ ಅಂತಹ ವ್ಯತ್ಯಾಸವನ್ನ ಕಂಡುಕೊಳ್ಳಬೇಕು ಅಂದ್ರೆ ವೇದಾಂತ ಪರಿಷತ್ನಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳಿ ಭಗವದ್ಗೀತೆಯ ಶ್ಲೋಕದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ಏನ್ ಅನ್ಕೊಂಡಿದ್ದೀವಿ ಅಂದ್ರೆ, ನಾನು ಅಂದ್ರೆ ಈ ಶರೀರ ಮಾತ್ರ, ನಾನು ಬದುಕೋದೇ ಈ ಶರೀರಕ್ಕಾಗಿ. ಶರೀರ ಸುಖ ಬಯಸುತ್ತೆ, ಶರೀರ ಆರಾಮ ಬಯಸುತ್ತೆ, ಶರೀರ ನೆಮ್ಮದಿ ಬಯಸುತ್ತೆ. ಅದಕ್ಕಾಗಿ ಹಣ ಬೇಕು, ಅದಕ್ಕಾಗಿ ಅಧಿಕಾರ ಬೇಕು, ಅದಕ್ಕಾಗಿ ಮನೆ ಬೇಕು, ಅದಕ್ಕಾಗಿ ಆಸ್ತಿ ಬೇಕು. ಇವೆಲ್ಲವೂ ಕೂಡ ಈ ಶರೀರಕ್ಕಾಗಿ ಬಂತು. ಆದರೆ ನಮ್ಮ ಆಧ್ಯಾತ್ಮ ಋಷಿ ಮುನಿಗಳು ಹೇಳಿದ್ರು, ಜಗತ್ತಿಗೆ ತಿಳಿಸಿದ್ರು, ನೀನು ಅಂದ್ರೆ ಬರೀ ಶರೀರ ಅಲ್ಲ, ನೀನು ಅಂದ್ರೆ ನಿನ್ನ ಮನಸ್ಸು, ನೀನು ಅಂದ್ರೆ ನಿನ್ನ ಬುದ್ಧಿ, ನೀನು ಅಂದ್ರೆ ಇವು ಎಲ್ಲವನ್ನು ಮೀರಿದ್ದು ಆತ್ಮ. ನೀನು ಆತ್ಮದ ಕಡೆ ಹೋಗಬೇಕು ಅಂದ್ರೆ ಮೊದಲು ಈ ಶರೀರವನ್ನ ದಂಡಿಸು, ನಿನ್ನ ಮನಸ್ಸನ್ನ ನಿಯಂತ್ರಣ ಮಾಡು, ನಿನ್ನ ಬುದ್ಧಿಯನ್ನ ಹತೋಟಿಯಲ್ಲಿರು. ಈ ಮೂರು ಮೆಟ್ಟಿಲನ್ನ ಹತ್ತಿ ಆತ್ಮದ ಕಡೆ ಹೋಗು. ಒಂದು ಚಿಕ್ಕ ಉದಾಹರಣೆ ಹೇಳ್ತಾರೆ. ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಒಂದು ಸುಂದರವಾದ ಹೂವನ್ನು ಅಥವಾ ಹಣ್ಣನ್ನು ನಮ್ಮ ಕಣ್ಣು ನೋಡುತ್ತೆ. ಕಣ್ಣು ನೋಡಿದ್ದು ನಮ್ಮ ಮನಸ್ಸಿಗೆ ಹೋಯಿತು, ಈ ಹಣ್ಣು ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನಮ್ಮ ಮನಸ್ಸಿಗೆ ಹೋಯಿತು. ಮನಸ್ಸೇನು ಮಾಡ್ತು? ಹಣ್ಣು ಕಿತ್ಕೊಂಡು ಬಿಡು, ಈ ಹೂ ಕಿತ್ಕೊಂಡು ಬಿಡು ಅಂತ. ಕಿತ್ಕೋಬೇಕು ಅಂದಾಗ ನಾನು ದೂರ ಇದ್ದೀನಲ್ಲ, ನನ್ನ ಕಾಲಿಗೆ ಸಂದೇಶ ಕೊಡ್ತು, ನೀನು ಅಲ್ಲಿವರೆಗೆ ನಡ್ಕೊಂಡು ಹೋಗು. ನನ್ನ ಕೈಗೆ ಸಂದೇಶ ಕೊಡ್ತು, ನೀನು ಆ ಹಣ್ಣನ್ನ ಹೂವನ್ನ ಕಿತ್ಕೋ. ಕಣ್ಣು ನೋಡಿತ್ತು, ಆದ್ರೆ ಕಣ್ಣು ಕಿತ್ಕೊಳ್ಳಿಲ್ಲ. ಕಾಲು ನಡ್ಕೊಂಡು ಹೋಯ್ತು, ಕೈಯೇ ಅದನ್ನ ಕಿತ್ಕೊಳ್ತು. ಓನರ್ ಬಂದ, ಮಾಲಕ ಬಂದ, ನೋಡಿ ಬೈದ. ಅವನು ಬೈದಿದ್ದನ್ನ ಕೇಳಿದ್ದು ನಮ್ಮ ಕಿವಿ.
ಜಾಗೃತ ಆಯಿತು. ಮತ್ತೆ ಮನಸ್ಸಿನ ಒಳಗೆ ಸಿಟ್ಟು ಬಂತು. ಅವನಿಗೆ ಏನಾದರೂ ವಾಪಸ್ ಒಯ್ಬೇಕು ಅನಿಸ್ತು. ಮನಸ್ಸು ನಮ್ಮ ನಾಲಿಗೆಗೆ, ನಮ್ಮ ಬಾಯಿಗೆ ಸಂದೇಶ ಅವನಿಗೆ ವಾಪಸ್ ಬೈದಿತ್ತು ನಮ್ಮ ಕಿವಿಯಲ್ಲ, ಬೈದಿತ್ತು ನಮ್ಮ ಬಾಯಿ. ಮಾಲಕ ಸುಮ್ಮನೆ ಇರ್ತಾನ, ಒಳಗಿಂದ ಒಂದು ಬಡಿಗೆ ತಂದ, ಬೆನ್ನ ಮೇಲೆ ಹೊಡೆದ ಮೇಲೆ ನೋವಾಯಿತು. ನೋವಾದಾಗ ನೀರು ಬಂತು. ಎಲ್ಲಿ ಬಂತು? ಕಣ್ಣಲ್ಲಿ ಬಂತು. ಹೊಡೆತ ಬಿದ್ದಿದ್ದು ಬೆನ್ನಿಗೆ, ನೀರು ಬಂದಿದ್ದು ಕಣ್ಣು. ಅಂದ್ರೆ ಇಂದ್ರಿಯಗಳು ಬೇರೆ, ಮನಸ್ಸು ಬೇರೆ. ನಾವು ಅರ್ಥ ಮಾಡ್ಕೊಳ್ಬಹುದಾ? ಸೊ ಈ ಶರೀರ ಅನ್ನುವಂಥದ್ದು ಸುಖ ಬಯಸುತ್ತೆ. ಆ ಸುಖ ಬಯಸೋದಕ್ಕೆ ಇಂದ್ರಿಯಗಳಿಗೆ ಸಂದೇಶ ಕೊಡುತ್ತೆ. ಆಧ್ಯಾತ್ಮ ಏನ್ ಹೇಳುತ್ತೆ ಗೊತ್ತಾ? ನೀನು ಬೇರೆ ಬೇರೆ ಅನ್ಕೋ, ಇವುಗಳನ್ನ ಮೆಟ್ಟಿಲು ಅನ್ಕೋ. ನಿನ್ನ ಗುರಿ ಜ್ಞಾನದಲ್ಲಿ ನೆಲೆಸುವಂಥದ್ದು. ಇವತ್ತಿನ ಶ್ಲೋಕದಲ್ಲಿ ಇರುವಂಥದ್ದು ಅದೇ. ಭಗವಂತನನ್ನ ಬಯಸುವವರು, ಭಗವಂತನನ್ನ ಪೂಜಿಸುವವರು 4 ವಿಧದಲ್ಲಿ ಇದ್ದಾರೆ. ಅದರಲ್ಲಿ ಬಡವರು ಇರ್ತಾರೆ, ಅದರ ದುಃಖಿಗಳು ಇರ್ತಾರೆ, ಅರ್ಥಾರ್ಥಿಗಳು ಇರ್ತಾರೆ, ಜ್ಞಾನಾರ್ಥಿಗಳು ಇರ್ತಾರೆ, ಜ್ಞಾನಿಗಳು ಇರ್ತಾರೆ. ದುಃಖಿಗಳು ಯಾರು ಅಂದ್ರೆ ತಾವು ಕಷ್ಟದಲ್ಲಿ ಇರ್ತಾರೆ, ಭಗವಂತನಿಗೆ ಶರಣಾಗ್ತಾರೆ, ನಮ್ಮ ದುಃಖವನ್ನ ದೂರ ಮಾಡುವಂತ. ಇನ್ನು ಕೆಲವರಿಗೆ ಕಷ್ಟ ಇರೋದಿಲ್ಲ, ಆದ್ರೆ ಭಗವಂತನನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದಿರುತ್ತೆ. ಅದಕ್ಕಾಗಿ ಇಂಥ ವೇದಾಂತ ಪರಿಷತ್ತಲ್ಲಿ ಕೂರ್ತೀವಿ, ಜ್ಞಾನಾರ್ಥಿಗಳು ಆಗ್ತೀವಿ, ಭಗವಂತನ ಕಡೆ ಹೋಗೋದಿಲ್ಲ ಹೇಗೆ ಅಂತ. ಇನ್ನು ಕೆಲವರು ನಾವು ಭಗವಂತನ ಹತ್ರ ಬರ್ತೀವಿ, ಅರ್ಥಾರ್ಥಿಗಳಾಗಿ ಬರ್ತೀವಿ. ಅರ್ಥಾರ್ಥಿ ಅಂದ್ರೆ ಬರೀ ಹಣ ಬಯಸೋದಷ್ಟೇ ಅಲ್ಲ, ಹುದ್ದೆ ಬಯಸೋದು, ಮಕ್ಕಳಾಗಲಿ ಅಂತ ಬಯಸೋದು, ಮಗನಿಗೆ ಒಳ್ಳೆ ನೌಕರಿ ಸಿಗಲಿ ಅಂತ ಬಯಸೋದು, ಈ ತರ ಬಯಕೆ ಇಟ್ಕೊಂಡು ಭಗವಂತನ ಹತ್ರ ಬರ್ತೀವಿ. ಇನ್ನೂ ಒಂದು ವರ್ಗದ ಭಕ್ತರು ಇರ್ತಾರೆ, ಅವರು ಜ್ಞಾನದಲ್ಲಿ ನೆಲೆ ನಿಂತವರು. ಜ್ಞಾನದಲ್ಲಿ ನೆಲೆ ನಿಂತವರು ಅಂದ್ರೆ ಸತ್ಯ ಏನು ಅಂತ ಅರ್ಥ ಮಾಡಿಕೊಳ್ಳೋರು. ಭಗವಂತ ನಮ್ಮೊಳಗೆ ಇದ್ದಾನೆ, ನಮ್ಮೊಳಗೆ ಇರೋ ಭಗವಂತ ಎಲ್ಲರ ಒಳಗೂ ಇದ್ದಾನೆ, ಎಲ್ಲರ ಒಳಗೆ ಇರೋ ಭಗವಂತ ನನ್ನೊಳಗೆ ಇರೋ ಭಗವಂತ ಬೇರೆ ಬೇರೆ ಅಲ್ಲ. ಆ ಭಗವಂತನಲ್ಲಿ ನೆಲೆ ನಿಲ್ಲೋದು. ನಾವು ವೇದಾಂತ ಪರಿಷತ್ತಿಗೆ ಬರೋದ್ರ ಮೂಲಕ 42 ವರ್ಷಗಳ ನಿರಂತರ ಬೋಧನೆಯ ಮೂಲಕ ಎಷ್ಟೋ ಭಕ್ತರನ್ನ ಜ್ಞಾನದಲ್ಲಿ ನೆಲೆ ನಿಲ್ಲುವಂತೆ ಶಿವಾನಂದ ಭಾರತಿ ಅಪ್ಪಾಜಿಯವರು ಮಾಡಿದ್ದಾರೆ. ನಾನು ನೋಡಿದ ಇದೊಂದು ಅದ್ಭುತ ಪವಾಡ ಅನ್ಸುತ್ತೆ. ಆಧ್ಯಾತ್ಮದ ಚಿಂತನೆಯನ್ನ, ಆಧ್ಯಾತ್ಮವನ್ನ ಇನ್ನೊಬ್ಬರಿಗೆ ತಿಳಿಸುವಂಥದ್ದು ಅದು ದೊಡ್ಡ ಪವಾಡ. ಹಾಗಾಗಿ 42 ವರ್ಷದಿಂದ ನಿರಂತರವಾಗಿ ಈ ಒಂದು ಅದ್ಭುತ ನಮಗೆ ನೋಡಲಿಕ್ಕೆ, ಭಾಗವಹಿಸಲಿಕ್ಕೆ ಸಿಕ್ಕಿದೆ. ನಾವು ಇಲ್ಲಿ ಬಂದಾಗ ಬೇಡ್ಕೊಳ್ಳೋದು ಇಷ್ಟೇ, ಭಗವಂತ ನಮ್ಮೊಳಗೆ ಇರುವಂತಹ ಕೆಟ್ಟತನವನ್ನ ದೂರ, ನಮ್ಮೊಳಗೆ ಜಾಗ ಇರೋದು ಕಡಿಮೆ, ಅದು ದ್ವೇಷನೂ ತುಂಬಬಾರದು. ಅದರಲ್ಲಿ ನಮ್ಮೊಳಗಿರೋ ವಿಕಾರತೆಗಳನ್ನ ಹೊರಗೆ ಹಾಕಿ ನಮ್ಮೊಳಗೆ ಪ್ರೀತಿ ಪ್ರೇಮವನ್ನ ತುಂಬು ಭಗವಂತ. ನಮ್ಮ ಒಳಗೆ ಎಷ್ಟು ಪ್ರೀತಿ ಪ್ರೇಮ ತುಂಬಬೇಕು ಅಂದ್ರೆ ನಮಗೆ ಮೋಸ ಮಾಡಿದವನಿಗೆ, ನಮಗೆ ಅನ್ಯಾಯ ಮಾಡಿದವನಿಗೆ, ನಮಗೆ ಕೆಟ್ಟದ್ದನ್ನ ಬಯಸಿದವನಿಗೂ ಕೂಡ ನಾವು ಪ್ರೀತಿಯನ್ನ ಹಂಚಿಕೊಳ್ಳಬಾರ. ನಮ್ಮಲ್ಲಿ ಕೆಟ್ಟದ್ದನ್ನ ಮಾಡಿದವನಿಗೂ ಕೂಡ ನಾವು ಒಳ್ಳೆಯದನ್ನ ಮಾಡಬಲ್ಲೆವ ಅಂತ ಒಳ್ಳೆ ಮನಸ್ಸನ್ನ ಭಗವಂತ ನಮ್ಮೊಳಗೆ ತುಂಬು ಅಂತ ಹೇಳಿ ನಾವು ಇವತ್ತಿನ ಈ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಗುರುಗಳಿಗೆ ಬೇಡ್ಕೊಳ್ಬೇಕು ಅಂತ ಹೇಳ್ತಾ 4 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ 4 ನುಡಿಗಳನ್ನ ಅಪ್ಪಾಜಿಯವರ ಪಾದಕ್ಕೆ ಸಮರ್ಪಣೆಯನ್ನ ಮಾಡಿ ನನ್ನ ಮಾತು ಮುಗಿಸ್ತಾರೆ. ಎಲ್ಲರಿಗೂ ಪ್ರವಚನ ಕಾರ್ಯಕ್ರಮ ಮುಗಿದುತ್ತೇನೆ.
ಪರಮ